ನಿನ್ನೆ ರಾತ್ರಿ ವಸ್ತಿ ಬಂದಾರ ನೋಡಪ್ಪ ಗಿಳಿಗಿಯಾರ. ಯಾರು ಬಂದಿರೋ ವಸ್ತಿ ರೀ ರಾತ್ರಿ? ಆಸ್ತಿ ಬಗ್ಗೆ ವಸ್ತಿ ಬಂದ್ರಿ ಬರ್ರಿ ಅಮ್ಮ. ಅಮ್ಮನ ಜೊತೆ ಯಾರು ಬಂದಿರಿ ಬರ್ರಿ. ಯಾರೇ ಬಿಡ್ರಿ ಅವ್ರಿಗೆ ಕೈ ಬಿಡೋರು ಕೈ ಬಿಡೋರು. ಇವ್ರ ಆಸ್ತಿ ಇದ್ದದ್ದು ಒಬ್ಬರ ಹೆಸರಲ್ಲಿ ಮಾಡ್ಕೊಂಡವ ಒಬ್ಬ. ಎಲ್ಲ ಅಡ್ಡಾಡಿ ಪಾಂತವರ ತಿರುವಿ ಹಾಕಿ ಕಡೆ ನಟ್ಲ ಕಡೆ ತೆಗೆದು ಎಲ್ಲೋ ಒಂದು ಕಡೆ ಹೋಗಿ ಬರೋನು ಅಂತ ಬಂದದ್ದೈತದ. ಅನ್ಕೊಂಡ್ ಬಂದಿರ ಎಲ್ಲ ಮುಗಿಸ್ಯಾರ ಅವ್ರು. ಆಸ್ತಿ ಮತ್ತೆ ಹೆಂಗ್ ಉಳ್ದೈತಂದ್ರ ಇವ್ರಿಗೆ ದಾರಿ ಅದಕ್ಕೆ ಅನುಕೂಲ ಐತಪ್ಪ. ಏನ್ ಆಗುದು ಎಲ್ಲ ಆಗಿಬಿಟ್ಟೈತೆ ಅದ ಮಾಡ್ಕೊಂಡ್ಬಿಟ್ರ ಇವ್ರದು ರುಜು ಇಲ್ಲ ಸಂಬಂಧ ಅದು ತಟಸ್ಥ ಆಗೈತಿ ನೋಡ್ರಿ ಅಮ್ಮಾರ. ಅದ ದಾರಿ ಇವ್ರಿಗೆ ಸಿಗುದು ಬರೋಬ್ಬರಿ. ಅದನ್ನ ಬಿಟ್ಟು ದಾರಿ ಇಲ್ಲ. ಈಗ ಹೆಂಗ್ ಬಂದಾರ ಅವ್ರ ಇದೇ ರೀತಿನ ಗಪ್ಪು ತುಪ್ಪು ಆಸ್ತಿ ಒಳಗ ಇವನ್ನ ಅದನ್ನ ಕರ್ಕೊಂಡು ಹೋಗಿ ಪಾದ ಹಾಕ್ಸಿ ಅವ ಏನ್ ಮಾಡಿ ಕೊಡ್ತೇನೆ ಕರ್ಕೊಂಡು ಅಲ್ಲೇ ಮಠ ದಟ್ಟನ ದಾರನ್ನ ದಟ್ಟನ ಅದನ್ನ ಆಸ್ತಿ ಹೊಳಿಸ್ಕೊಡ್ತೀನಿ. ಹೊಳಿಸ್ಕೊಡ್ತಾರ ನಾಳೆ ಅಮಾಸೆ ಉತ್ತಾರ ತೊಗೊಂಬರು ಕರ್ಕೊಂಡು ಹೋಗಕ್ ಗಟ್ಟಿ ಅದರಿ. ನಿಮ್ಮ ಮನೆ ದೇವ್ರಿಗೂ ಇದು ಮಾಡಿ ನಡ್ಕೋಬೇಕು ನೋಡ್ರಿ. ಹೇಳೇನಲ್ಪ ಅಮಾಸೆ ಬಂದ ಆಶೀರ್ವಾದ ಕಾಯಿ ಹೋಗಿ ಅಂತ ನಂಬಿ ನಡ್ಕೋರಿ. ಇಲ್ಲೇ ಸ್ವಲ್ಪ ನೀವು ಈ ಕಡೆ ಸರಿ ನ್ಯಾಣಾರಿ ಈ ಕಡೆ ಒಣ್ಣೆದ್ದ ಏನೈತಪ್ಪ ನಂದು ವಚನ ನೋಡಿ. ನಂಬಿಕೆ ಕಾರಣ ನನಗ ಯಾರ ನಂಬುತ್ತಾರ ಯಾರ ಬೂದಿ ನನ್ನ ನಂಬುತ್ತಾರ ಅವರಿಗೆ ತೆಂಬಿ ತುಂಬಿದ ತೆಂಬಿ ಕೊಡ್ಲಾರ್ದ ನಾ ಕೈ ಬಿಡುದಿಲ್ಲ. ನಂಬಕ ದುಡ್ಕೋಬೇಕ. ಬಂದ ತರ ಮಾಡ್ರಿ. ನಾಳೆಗೆ ಹೋಗೋಣಪ್ಪ ಇವು ಅಜ್ಜಾರನ್ನ ಕರ್ಕೊಂಡು ಹೋಗೋಣ. ಆ ಯಾದವಾಡದವ್ರ ಬಂದಾರ ನೋಡಪ್ಪ. ಯಾರು ಅಣ್ಣಾರ ಯಾದವಾಡ ಇಲ್ಲ
ಈ ಕಡೆ ಬರ್ರಿ ಏನಾರ ಅವತ್ತು ಯಾರೋ ಇದ್ರು ಯಾವ ಊರು ಭಕ್ತರು ಇದ್ರು ನಾವು ಚಿಪ್ ಕೈ ಬಿಡಪ್ಪ ಅದನ್ನ ಚಿಪ್ ಕಟ್ಕೊಂತ ಹೋಗ್ತೀನಿ ಕೈ ಬಿಡೋ ಕೈ ಬಿಡೋ ವಾವ್ ಒಂದ ಒಂದು ಆಸ್ತಿ ಹಿಡ್ದ ಅದು ಮುಗದತಿ ಹೌದನ್ರಿ ರೇಟು ಮುಗದತಿ ಇವರು ಅಮೌಂಟನ್ನು ಕೊಟ್ಟಾರ ಅದನ್ನೇ ಮಾಡಿ ಅದು ಆತಪ್ಪ ಅಂದ್ರೆ ನಾವು ಇರಾಕ್ ನೆಳ ಮಾಡ್ಕೋಬೇಕು ಮನೆ ಹಾಕ್ಸೋಗ್ಬೇಕು ಜೀವನ ಮಾಡ್ಬೇಕು ಅನ್ನೋದು ಹೌದ್ರಿ ಮತ್ತೆ ಯಾರಿಗಾದ್ರೆ ಆಸೆ ಅದು ಹಾಗ ನಾಳೆ ನಾಳೆ ಅಂತೇಳಿ ಹೊಂಟೈತಿ ಅದಕ್ಕೊಂದು ಮಿಡ್ನಾಗ ಹಾವು ಕುಡಿಯಪ್ಪ ನೋಡ್ರಿ ಅಣ್ಣಾರ ಅದು ಇವರಂತೆ ಈಚಕ್ಕೂ ಇವ್ರು ಈಚಕ್ಕೂ ಕಚ್ಚುತ್ತ ಆಚಕ್ಕೂ ಕಚ್ಚುತ್ತ ಹೌದನ್ರಿ ಒಬ್ರು ಅದಾರನ್ರಿ ಹಂಗ ಓದು ಹೋಗಿಬೇಕು ನಾಳೆ ಅಮಾಸಿ ಆ ಅಷ್ಟಿದು ಉತ್ತರ ತಗೊಂಡು ನನ್ನ ದರ್ಗಾ ಬರ್ರಿ ಆ ಥರ ಮಾಡ್ತೀನಿ ಅಂದ್ರೆ ಇವರು ಒಂದು ಮಗ ಶಾಲೆಗೆ ಒಳ್ಳೆ ಅಂತ ನಂತಪ್ಪ ಕೆಲಸ ಮಾಡ್ರಿ ಒಂದು ಪೆನ್ನು ಒಂದು ತಗೊಂಬ ಅಣ್ಣ ಮೊದಲೇ ಹೆಬ್ಬಳ್ಳಿ ಹಚ್ಚಿನ ಬೂದಿ ಇವ್ರನ್ನ ನಂಬಕ್ ಕಲಿಯೇನ ಇಲ್ಲಿ ನಿನ್ನೆ ಪಟ್ಟು ಬಂದಾರ ಇವ್ರಪ್ಪ ಈ ನನ್ನ ದರ್ಗಾಕ ಹೌದನ್ರಿ ಅಣ್ಣಾರ ಹೌದು ಆದ್ರೆ ಇಲ್ಲೇ ನನ್ನ ದರ್ಗಾದಾಗ ಇವರು ವಸ್ತಿ ಮಾಡಲಿಲ್ಲ ಅದಕ್ಕಾದ ದಾರ ಕೊಟ್ಟು ಮುಂದೆ ಹಿಂದಕ್ಕೆ ಇಟ್ಟು ಇವ್ರನ್ನ ಪ್ರಸಾದ ಕೊಡ ನಂಬಿ ನೋಡ್ಕೊಂಡು ಆಮೇಲೆ ಇನ್ನೂ ಇದ್ರು ನೋಡ ವಸ್ತಿ ಬಂದಾರ ವಸ್ತಿ ಬಂದವ್ರು ಯಾರ್ಯಾದ್ರಿ ಹೌದನ್ರಿ ಬರ್ರಿ ಮತ್ತೆ ವಸ್ತಿ ಯಾರ್ಯಾರು ಬಂದಿರಿ ಮತ್ತ ಎಲ್ಲಾರು ಬರ್ಬೇಕ ಇಲ್ಲೇಕಂದ್ರ ವಸ್ತಿ ಯಾರು ಬಂದಿರಿ ಮುಂದಲಾರು ಪಾಳೆ ತಗೊಂತೀನಿ ನಾನು ಮತ್ತೆ ಇದ್ರೆ ಅವ್ರಪ್ಪ ಲಾಸ್ಟ್ ಅಂತಂದ್ರಿ ಸುಮ್ಮನೆ ಕುಂತ್ರಿ ಅವ್ರಿಗಿಬ್ಬರಿಗೆ ಒಂದೊಂದು ಪ್ರಸಾದ ತಿಟ್ಟು ದಾರ ಕಟ್ಟು ಮುಂದೆ ಹೇಳಿ ನೆನಪು ಆದ ಆ ಥರ ನಂಬಿ ನಡ್ಕೋರಿ ಇವನ್ನ ಮಗ ಬ್ಯಾರೆ ಹುಡುಗಿ ಕೂಡ ತಳಕ್ ಬಿದ್ದಾನಂತಪ್ಪ ಅದನ್ನ ಬಿಡಿಸ್ಬೇಕು ಅದು ಅಷ್ಟು ಸರಳ ಇಲ್ಲ ಹೌದನಪ್ಪ ಇದು ಹೌದ್ರಿ ಅದಕ್ಕ ಈ ಸದ್ಯಕ್ಕ ಕಾಲು ಬಿದ್ದು ಕಾಲು ಉಂಗುರ ನೀವು ತಗೊಂಡ್ರ ಕಾಲು ಉಂಗುರ ಕಡೆಗೆ ನಿನ್ನ ಕೈಯಾಗ ಬರ್ತತಿ ಅದ್ಯಾಕದು ನನ್ನ ಕೈಯಾಗ ಬರುದಿಲ್ಲ ಅಂತೇಳಿ ಅದನ್ನ ನೀನು ಮುರಿದು ಜಜ್ಜಿ ನಾ ತಕ್ಕೊಂತೀನಿ ಅಂದಿ ನಿನಗೆ ವಜ್ಜೆ ಆಗತ್ತಪ್ಪ ಮುಂದ ನೋಡೋಣ ವಿಚಾರ ಮಾಡಿದ್ರ ಬಗ್ಗೆ ಈ ಅಜ್ಜ ಅದಕ್ಕೆ ಒಂದು ಪರಿಹಾರಪ್ಪ ನೋಡ್ರಿ ಅಣ್ಣಾರ ಕುಂದ್ರಿ ಶಿಗ್ಗಾವ್ ಕಡೆಯಲ್ಲಿ ಯಾರು ಬಂದಿಲ್ಲ ಶಿಗ್ಗಾಂವ್ ಸಿಗ್ಗಾವ್ ಮಕ್ಕಳ ಹಳ್ಳಿ ಅದ ಬಾಜು ಕೊರ್ಲಾಳ ಕೊರಳಿ ಜನ ಬಾ ಮಂಡ್ಯವ್ರು ಯಾವುದು
ಮೊದಲ ನಿಮ್ಮ ದೇವ್ರು ಬಿಡಬಾರ್ದು. ಅಲ್ಲಿಗೆ ಯಾವಾಗ ಹೋಗ್ತಿರಪ್ಪ? ಅಮಾಸೆ ಒಂದು ಬಿಟ್ಟಾರಲ್ಲ, ಅಮಾಸೆ ಒಂದು 4 ತಿಂಗಳು ಆಯ್ತು ಮೇಲೆ ಮೇಲೆ ನಾನು ಹೋಗ್ಯಂತ ಮುಂಚೆಕ್ರಿ ವರ್ಷ ಹೋಗಿದ್ದೆ. ಮತ್ತು ನೋಡಿಂದ ಹೋಗಿದ್ದೆ. 4 ತಿಂಗಳು ಅದು ಹೊಟ್ಟೋಗಿತ್ತಲ್ಲ ಅಲ್ಲಿ ಕಾಯಿ ಈಗ ನಾಳೆ ಅಮಾವಾಸ್ಯೆ ನಂತರ ಆಶೀರ್ವಾದ ಕಾಯಿ ನನ್ನ ಬುದ್ಧಿ ನಂಬ ಅಮಾವಾಸ್ಯೆ ತಪ್ಪು ಹತ್ತಾರೆ ಅದನ್ನು ನಿನ್ನ ಮನಸ್ಸಿನ ತಕ್ಕ ನಾ ಮಾಡಿ ಸ್ವಲ್ಪ ಕೊಟ್ಟು ಈ ಕಡೆ ಎಲ್ಲರೂ ಬಂದವರು ನಿಂತಿದ್ದು ಏನೋ ಆಗಿತ್ತಂತಪ್ಪ, ಗಂಟಾಗಿತ್ತು. ಆಪರೇಷನ್ ಆಗೈತಿ, ಆಪರೇಷನ್ ಚಂದ ಐತಿ, ಆದರೆ ಇನ್ನೂ ಕೈ ಹೊರಗೆ ಕೊಡುವ ಅದು ಎದರ ಗಂಟು ಯಾಕಾತು, ಎದರಿಂದ ಅದು ಸಮಸ್ಯೆ ಆಯ್ತು, ಯಾಕೆ ಅದು ಹೊರಗೆ ಕೊಡುವಲ್ದು ತಿಳ್ಕೊಂಡೇನಪ್ಪ? ತಿಳ್ಕೊಂಡೇವ್ರಿ. ಡಾಕ್ಟರ್ ಹೇಳ್ಯಾರ್ರಿ ನಾರ್ಮಲ್ ಐತೆ ಅಂತ ಬಂದೈತೆ ರಿಪೋರ್ಟ್. ನಾಳೆ ಅಮಾವಾಸ್ಯೆ 10 ಆಕಿನ ಯಾವುದೋ ಥರದಿಂದ ಈ ಅಮಾವಾಸ್ಯೆ ನನ್ನ ದರ್ಗಾಕ್ ತಂದ ಬರ್ತಾರ ಆಶೀರ್ವಾದ ಕಾಯಿ ಹೋಗ್ಬೇಕು. ಅವ್ರ ತವ್ರ ಮನ್ಯಾಗ ಅದಾರ ಜಾಯ್ಗವ್ರ ಕಾಯಿ ನಮ್ಮ ಮನ್ಯಾಗ ಕಟ್ಟಿ ನಡೀತೈತಿ ನಿಜ. ನಿನ್ನ ಮನ್ಯಾಗ ಕಟ್ಕೋಬೇಕು ನನ್ನ ಆಶೀರ್ವಾದ ಕಾಯಿ ಆಯ್ತಿದ್ದ. ಅವ್ರ ಮನ್ಯಾಗೂ ನಿನ್ನ ಹೇಳ್ತಿದ್ರು ಹಿಂದಿಲ್ ನಾಳೆ ನಿನ್ನ ಮನೆಗೆ ಬರಬೇಕಾ? ಹಾಂ ಬರ್ತಾರೆ ಸರ್. ಯಲಬುರ್ಗ ತಾಲೂಕಿನವ್ರು ಬಂದಾರ ಆಗಿಲ್ಲೇ ಕುದುರೆ ಒಂದು ಬಂದಿತ್ತಲ್ಲ, ದೇವ್ರು ಬಂದಿತ್ತು. ಎಲ್ಲಿತ್ತು ದೇವ್ರು? ಎಲ್ಲೈತ್ರಿ ಅದು ದೇವ್ರ? ಬರ್ರಿ ಈ ಕುದುರೆ ಸ್ವಲ್ಪ ಸರಿ ಅಣ್ಣ, ಸೈಡ್ ಸರ್ ನೀವು. ಬಂದು ನಿಮ್ಮ ಅಜ್ಜ ಏನೋ ಅಂತಿದ್ನಲ್ಲಿ ಅಜ್ಜರೇ. ಹಾ ಹೇಳಿದಾಗ ಕುದುರೆ ಬೇಕ ಹೇಳಲ್ಲಿ ಏನು ಯೋಚನೆ ಕೊಟ್ಟು ಕೊಡೋದು ತಗೊಳ್ಳಬೇಕು, ಸೇವಾ ಮಾಡಿಸಿಕೊಳ್ಳಬೇಕು ಅನ್ನೋದಿದ್ರೆ ವಚನ ಕೊಡ್ಬೇಕು. ಏನಂತ ವಚನ ನನಗ ಕೊಡ್ತಿ, ಅದ ವಚನ ಕಡಿತನಕ್ಕೂ ಅದರಾಮವಾಗಿ ಉಳಿದು ನಾನು ಕೂಡ ನನಗೆ ಅಷ್ಟು ವಚನ ಕೊಡುವುದು ಅಷ್ಟು ಸುಲಭಿಲ್ಲ. ಬದ್ದು ಬೀಳಬಾರ್ದು. ನನ್ನ ಪ್ರಶ್ನೆ ಇನ್ನೂ ಮುಗುದಿಲ್ಲ. ಆ ಮಣಿತನದ ಒಳಗ ಕಾಡಾಟ, ತಿಕ್ಕಾಟ, ಮುಕ್ಕಾಟ ಈಗ ಏನು ಉಳಿದಿಲ್ಲ. ಅದ ಹೌದನ್ರಿ? ಹೌದು. ಮತ್ತ ಅದು ಇರಬಾರ್ದು. ಈಗ ಮತ್ತೊಂದು ಮೊದಲಿನ ಕುದುರೆ ಇನ್ನೂ ಐತಿ.
ಆ ಕುದುರೆ